ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಬಳ್ಳಾರಿ ಮಾನ್ಯರೇ, ವಿದ್ಯಾರ್ಥಿ ವೇತನ ಬಿಡುಗಡೆ ಹಾಗೂ ಹಾಸ್ಟೆಲ್ಗಳ ಮೂಲಭೂತ ಸೌಲಭ್ಯ ಸರಿಪಡಿಸುವಂತೆ ಆಗ್ರಹಿಸಿ ರಾಜ್ಯಾದ್ಯಂತ 23/7/25 ಹೋರಾಟಕ್ಕೆ ಕರೆ. ಒಂದು ದೇಶ ಹಾಗೂ ಒಂದು ರಾಜ್ಯ ಅಭಿವೃದ್ಧಿಯಾಗಬೇಕೆಂದರೆ ಅಲ್ಲಿನ ಶಿಕ್ಷಣ ವ್ಯವಸ್ಥೆಗೆ ಬೇಕಾಗಿರುವ ಮೂಲಭೂತ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಒದಗಿಸುವುದು ಸರ್ಕಾರಗಳ ಆದ್ಯ ಕರ್ತವ್ಯ. ಗ್ರಾಮೀಣ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ಕಾರಣಕ್ಕೆ ಹಲವಾರು ಯೋಜನೆಗಳನ್ನು ಜಾರಿಗೆ ತರಲಾಗುತ್ತದೆ. ಆದರೆ ಅವುಗಳು ಸಮರ್ಪಕ ಅನುಷ್ಠಾನವಾಗದೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುವಂತಾಗಿದೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬಳ್ಳಾರಿ ಜಿಲ್ಲೆ ವತಿಯಿಂದ ಇವತ್ತು ನಾವು ಹೋರಾಟ ಮಾಡಿದ್ದೇವೆ. ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮದು ಹೋರಾಟ ಏನಪ್ಪ ಅಂತ ಅಂದರೆ, ಈಗಿನ ಸರ್ಕಾರ ಏನು ನಡೆಸ್ತಾ ಇದ್ದಾನೆ, ಈಗಿನ ಸರ್ಕಾರ ಕೆಲಸಗಳು ಏನು ಮಾಡುತ್ತಿದೆ ಅಂತಂದರೆ, ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ವೇತನ ಇರ್ಬೋದು, ರೈತ ನಿಧಿ ಇರ್ಬೋದು, SSP ಸ್ಕಾಲರ್ಶಿಪ್ ಇರ್ಬೋದು, ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಿಂದ ಕೊಡ್ತಾ ಇಲ್ಲ. ಆ ರೀತಿಯಿಂದನೇ ನಾವು ವಿದ್ಯಾರ್ಥಿಗಳು, ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಪಿಂದನೇ ಓದ್ತಾ ಇರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರಲಿದೆ ಅಂದರೆ ಅಂಥ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಬಿಟ್ಟು ಇವತ್ತು ಪಾರ್ಟ್ ಟೈಮ್ ಜಾಬ್ ಅಂದು ಹೋಗ್ತಾ ಇದ್ದಾರೆ. ಸ್ಕಾಲರ್ಶಿಪ್ಪಿಗೆ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಇವತ್ತು ಓದೋವನ್ನು ಬಿಟ್ಟು ಇವತ್ತೇನು ಜಾಬಿಗೆ ಹೋಗ್ತಾ ಇದ್ದಾರೆ ಅಂದರೆ, ಆ ವಿದ್ಯಾರ್ಥಿಗಳು ಓದನ್ನು ಕನಸು ಕಾಣಬೇಕಾಗುತ್ತೆ. ಈಗಿನ ರಾಜ್ಯ ಸರ್ಕಾರ ಆ ರೀತಿ ಮಾಡ್ತಾ ಇದೆ. ಅದೇ ರೀತಿ ಇನ್ನೊಂದಿರ್ಬೋದು, ಹಾಸ್ಟೆಲ್ ಸಮಸ್ಯೆಗಳು ಜಾಸ್ತಿ ಇದೆ ನಮ್ಮ ಕರ್ನಾಟಕದಲ್ಲಿ. ಈ ಸುಮಾರು ಒಂದು 1500ರಿಂದ 1800 ಹಾಸ್ಟೆಲ್ಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ. ಅಲ್ಲಿ ವಿದ್ಯಾರ್ಥಿಗಳಿಗೆ ಏನು ವಂಚಿತರಾಗ್ತಾ ಇದ್ದಾರೆ ಅಂತಂದರೆ, ಇವತ್ತಿನ ದಿವಸದಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಾನೆ ಹಾಸ್ಟೆಲ್ಗೆ ಹೋಗಿ. ಹಾಸ್ಟೆಲ್ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಸತ್ಯನೇ ಅವನು ಲಿಸ್ಟ್ ಬಿಡ್ತಾ ಇಲ್ಲ ಅಂತ ಕಾಯ್ಕೊಂತಾನೆ ಇರಬೇಕು. ಈ ಕಡೆ ಸ್ಕಾಲರ್ಶಿಪ್ಪನ್ನು ತೊಗೊಳಕ್ಕಾಗಲ್ಲ, ಈ ಕಡೆ ಹಾಸ್ಟೆಲಿಗೆ ಹೋಗೋಕ್ಕಾಗಲ್ಲ, ಈ ಕಡೆ ಕಾಲೇಜಿಗೆ ಹೋಗಿ ಏನು ಕಲಿಬೇಕಾಗುತ್ತೆ. ಅಂಥ ವಿದ್ಯಾರ್ಥಿಗಳು ಇವತ್ತಿನ ನಮ್ಮ ರಾಜ್ಯದಲ್ಲಿ ಬಹಳ ವಂಚಿತರಾಗ್ತಿದ್ದಾರೆ. ಸ್ಕಾಲರ್ಶಿಪ್ ಇರ್ಬೋದು, ಹಾಸ್ಟೆಲಿಂದನೂ. ನಾವಿಲ್ಲಿ ಏನು ಮಾಡ್ತಾ ಇದ್ದೇವೆ ಅಂತ ಅಂದರೆ, ABVP ಕಡೆಯಿಂದ ಇಡೀ ರಾಜ್ಯದಂತ ಇವತ್ತು ಹೋರಾಟ ಮಾಡುತ್ತಿದ್ದೇವೆ. ಆ ರೀತಿಯಿಂದ ಇವತ್ತು ನಾವು ಮಾಡಿದಿರೋ ಉದ್ದೇಶ ಏನಪ್ಪ ಅಂತಂದರೆ, ಈ ಉದ್ದೇಶವನ್ನು ಇಟ್ಕೊಂಡು ನಾವು ಹೋರಾಟ ಮಾಡಿದ್ದೇವೆ. ಅದೇ ರೀತಿಯಿಂದ ನಮ್ಮ ಬೇಡಿಕೆಗಳು ಈ ಥರ ಇರ್ತವೆ. ಪ್ರತಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಏನು ಅಪ್ಲಿಕೇಶನ್ ಹಾಕಿರ್ತಾರೆ ಆದಷ್ಟು ಬೇಗನೆ ಆ ಲೀಸ್ಟನ್ನು ಬಿಡಬೇಕು. ಅದ ನಂತರ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಏನು ಹಾಕಿರ್ತಾರೆ ಆ ಸ್ಕಾಲರ್ಶಿಪ್ಪನ್ನು ಅದು ಅವ್ರವ್ರ ಖಾತೆಗೆ ಜಮಾ ಆಗಬೇಕು ಅಮೌಂಟು. ನಮ್ಮದು ಆಗ್ರಹ ಇರುತ್ತೆ ABVP ಕಡೆಯಿಂದ. ಇದೇನಾದ್ರು ಈಡೇರಲಿದ್ದಂದರೆ ಮುಂದಿನ ದಿವಸ ಇದಕ್ಕಿಂತ ದೊಡ್ಡದಾದ ಹೋರಾಟವನ್ನು ಮಾಡುತ್ತೇವೆ ಅಂತೇಳಿ ಈ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುತ್ತದೆ. ಅದಾದ ನಂತರನೇ ಇಂದಿನ ಓದು ಬಾರಿ ಗೋರ್ಮೆಂಟ್ ಇರುವಂತಹ BJP ಗೋರ್ಮೆಂಟನ್ನು ವಿದ್ಯಾರ್ಥಿಗಳಿಗಾಗಿ ಅಮೌಂಟನ್ನು ತೆಗೆದಿಟ್ಟು ಮೀಸಲಾತಿ. ಈಗಿನ ಸರ್ಕಾರ ಏನು ಮಾಡಿದೆ ಅಂದರೆ, ಆ ಅಮೌಂಟ್ ತಗೊಂಡೋಗಿ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟಿದೆ. ವಿದ್ಯಾರ್ಥಿಗಳು ಯಾರು ಕೇಳಿದ್ರು ಬಿಟ್ಟಿ ಭಾಗ್ಯಗಳನ್ನು, ಇವರೆಲ್ಲ ವಿದ್ಯಾರ್ಥಿಗಳು ಅಮೌಂಟ್ ಎಲ್ಲ ತಗೊಂಡೋಗಿ ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದಾರೆ. ನಾವೇನು ಕೇಳಿಲ್ಲ ಸ್ವಾಮಿ, ಕರೆಕ್ಟಾಗಿ ರೀತಿಯಿಂದ ನಮಗೆ ಸ್ಕಾಲರ್ಶಿಪ್ ಹಾಸ್ಟೆಲ್ಗಳು ಏನು ಸೌಕರ್ಯ ಕೊಡ್ತಿದ್ರು ಅದೇ ಕೊಟ್ಟುಬಿಟ್ಟು ಸಾಕು, ನಮಗೆ ಆ ಗ್ಯಾರಂಟಿ ಭಾಗ್ಯಗಳು ಬೇಕಾಗಿಲ್ಲ ಅಂತ ಹೇಳಿ ನಾನು ಈ ಮುಖಾಂತರ ಈ ಸರ್ಕಾರಕ್ಕೆ ಆಗ್ರಹಿಸುತ್ತಿದ್ದೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.